ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮಾನ್ಯ ಸಚಿವರ ಜೊತೆಯಲ್ಲಿ ಜಂಟಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಈಗಾಗಲೇ ವಿಡಿಯೋ ಸಂವಾದದ ಮೂಲಕ ಚರ್ಚಿಸಿ ಆದೇಶ ಮಾಡಿರುವಂತೆ ಮತ್ತು ಸರ್ಕಾರದ ಆದೇಶದ ಅನ್ವಯ ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ಭಾರತ ಸಂವಿಧಾನಕ್ಕೆ 75 ವರ್ಷಗಳ ಕಾಲ ತುಂಬಿರುವ ಕಾರಣ ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಈ ಒಂದು ಭಾರತ ಸಂವಿಧಾನದ ಮಹತ್ವ ವಿಷಯ, ಅದರ ಸಮಗ್ರತೆ, ಅದರ ಅರ್ಥ, ಅದರ ಪರಿಣಾಮ, ಅದರ ಅಮೂಲ್ಯ ವಿಚಾರಗಳನ್ನು ಇಡೀ ಸರ್ವಜನರ ಮಾಹಿತಿಗೆ, ಗಮನಕ್ಕೆ, ಅರಿವಿಗಾಗಿ ಒಂದು ವಿಶೇಷ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಲಾಗಿರುತ್ತದೆ. ಈ ಒಂದು ಆಯೋಜನೆಯ ಪರಿಣಾಮವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ದಿನಾಂಕ 26/1/2024 ಗಣರಾಜ್ಯೋತ್ಸವ ದಿನದಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಸಹಕಾರ ಸಚಿವರು ಮತ್ತು ಎಲ್ಲ ಶಾಸಕರ ಸಮನ್ವಯದೊಂದಿಗೆ ಈ ಒಂದು ಭಾರತ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದು, ಆ ಚಾಲನೆ ಕೊಟ್ಟಂಥ ನಂತರ ಪ್ರತಿ ಗ್ರಾಮ ಪಂಚಾಯಿತಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 330 ಗ್ರಾಮ ಪಂಚಾಯಿತಿಗಳಿದ್ದು, ಪ್ರತಿ ಗ್ರಾಮ ಪಂಚಾಯಿತಿಗೂ ಸಹ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಹೋಗಲಿದ್ದು, ಅಲ್ಲಿ ಹೋದ ನಂತರ ಅಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಈ ಸಂವಿಧಾನ ಜಾಗೃತಿ ಜಾಥಾದ ಬಗ್ಗೆ, ಸಂವಿಧಾನದ ಬಗ್ಗೆ ಭಾಷಣಕಾರರು ಇದ್ದು, ಕಲಾ ತಂಡಗಳು ಇದ್ದು, ಎಲ್ಲ ಸಮಾಜದ ಸರ್ವ ನಾಗರಿಕರು, ಸರ್ವ ಸಮಾಜ, ಸರ್ವ ಜಾತಿಗಳ ಸಮನ್ವಯ ಮತ್ತು ಸಹಕಾರದೊಂದಿಗೆ ಎಲ್ಲ ಜಿಲ್ಲೆಯ ರೈತ ಪರ, ಕನ್ನಡ ಪರ, ದಲಿತ ಪರ, ಪ್ರಗತಿಪರ, ಮಹಿಳಾ ಪರ ಮತ್ತು ದಲಿತ ಸಂಘಟನೆಗಳ ಎಲ್ಲ ಮುಖಂಡರು, ಹೋರಾಟಗಾರರು, ಪ್ರಗತಿಪರರು ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ, ಸರ್ವ ಜನರ ಅಮೂಲ್ಯ ಸಹಕಾರದೊಂದಿಗೆ ಈ ಒಂದು ಸಂವಿಧಾನ ಜಾಗೃತಿ ಅಭಿಯಾನವನ್ನು ಭಾಳ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಇಲಾಖೆ ಒಂದು ಗಂಭೀರವಾದ ಮತ್ತು ಪರಿಣಾಮಕಾರಿಯಾದಂಥ ಯೋಜನೆಯನ್ನು ರೂಪಿಸಿದೆ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೂ 25 ಲಕ್ಷ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿ ಆದೇಶಿಸಲಾಗಿರ್ತದೆ. ಅದೇ ರೀತಿ ನಮಗೆ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಇರುವ ಕಾರಣ ನಮ್ಮ ಜಿಲ್ಲೆಗೆ ಇನ್ನೂ 2ನೇ ಟ್ಯಾಬ್ಲೋ ವಾಹನವನ್ನು, 2ನೇ ತಂಡವನ್ನು ನಾವು ಅದನ್ನು ನಿರ್ಮಾಣ ಮಾಡಿಕೊಂಡು ಆಯೋಜನೆ ಮಾಡಿಕೊಂಡು 5 ತಾಲೂಕುಗಳಿಗೆ 1 ಟ್ಯಾಬ್ಲೋ ವಾಹನದಂತೆ, ಮತ್ತೊಂದು 5 ತಾಲೂಕುಗಳಿಗೆ 1 ವಾಹನದಂತೆ 2 ಟ್ಯಾಬ್ಲೋ ತಂಡಗಳನ್ನು ರಚಿಸಿಕೊಂಡು LED ವಾಹನದೊಂದಿಗೆ ಈ ಒಂದು ಅರ್ಥಪೂರ್ಣವಾದಂತಹ ಭಾರತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ತಲುಪುವ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸ್ಕೊಂಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ, ಪ್ರಗತಿಪರ, ರೈತಪರ ಸಂಘಟನೆಗಳ ಜೊತೆಗೆ ನಾವು ಈಗಾಗಲೇ ಸಭೆಯನ್ನು ಸಹ ಮಾಡಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಈಗಾಗಲೇ ಮತ್ತು ಎಲ್ಲ ಮುಖಂಡರುಗಳ ಸಭೆಯನ್ನು ಸಹ 2-3 ಬಾರಿ ಮಾಡಿ ಚರ್ಚಿಸಲಾಗಿರ್ತದೆ. ಮತ್ತು ಮಾನ್ಯ ಸಚಿವರ ಮಾರ್ಗದರ್ಶನದಂತೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಜನರನ್ನು ಒಟ್ಟುಗೂಡಿಸ್ಕೊಂಡು ಈ ಒಂದು ಜಾಥಾವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು, ಯಶಸ್ವಿಗೊಳಿಸಬೇಕು ಅಂತ ಒಂದು ಆಶಯ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಲಾಗುವುದು. ಆ ಗ್ರಾಮ ಪಂಚಾಯಿತಿ ಹೆಡ್ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವಜನರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಂಘಟನೆಗಳ ಮುಖಂಡರುಗಳು, ಹೋರಾಟಗಾರರು ಮತ್ತು ಮಹಿಳಾ ಸಂಘಟನೆ ಮುಖಂಡರುಗಳು, ಪ್ರತಿ ನಾಗರಿಕನು ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ಳುವಂತೆ ನಾವು ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ.
ಈ ಒಂದು ಸಂವಿಧಾನ ಒಂದು ಸ್ತಬ್ಧ ಚಿತ್ರವನ್ನು ಯಾವ ಯಾವ ಅಂಶಗಳನ್ನು ಸೇರಿಸ್ಕೊಂಡು ಸ್ತಬ್ಧ ಚಿತ್ರವನ್ನು ಭಾಳ ಅಮೂಲ್ಯವಾಗಿ ಮೂಡಿ ಬರುವಂತೆ ನಾವು ಈಗಾಗಲೇ MCA ರವರಿಂದ ಈ ಒಂದು ಸ್ತಬ್ಧ ಚಿತ್ರವನ್ನು ತಯಾರಿಸ್ಕೊಳ್ಳೋದಕ್ಕೆ ನಾವು ಆದೇಶ ಮಾಡಿದ್ದೀವಿ. ಅದು 25ನೇ ತಾರೀಕು ಒಳಗಾಗಿ ಈ ಸ್ತಬ್ಧ ಚಿತ್ರ ನಮಗೆ ಸಿದ್ಧಗೊಂಡು ನಮ್ಮ ಜಿಲ್ಲೆಗೆ ಆಗಮಿಸಲಿದೆ. ಅಲ್ಲಿಂದ ಪ್ರಾರಂಭಗೊಂಡು 26 ಜನವರಿಯಿಂದ ಪ್ರಾರಂಭಗೊಂಡು ಫೆಬ್ರವರಿ 23ನೇ ತಾರೀಕುವರೆಗೂ ಈ ಜಾಥಾ ನಿರಂತರವಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಆ ಗ್ರಾಮ ಪಂಚಾಯತಿ ಕೇಂದ್ರಕ್ಕೆ ಹೋದಾಗ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕರು, ಸಮಾಜದ ಸರ್ವ ಜನರು, ಎಲ್ಲ ಹೋರಾಟಗಾರರು, ಮಹಿಳಾ ಸಂಘ, ಸ್ತ್ರೀಶಕ್ತಿ ಸಂಘದವರು ಮತ್ತು ನೌಕರರು, ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ಇಲಾಖೆಯ ನೌಕರರು, ಪ್ರತಿಯೋರ್ವ ನಾಗರಿಕರನ್ನು ಈ ಒಂದು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಳುವ ಎಲ್ಲ ಅಭಯವನ್ನು, ಆಶಯವನ್ನು, ನಿರೀಕ್ಷೆಯನ್ನು ಮತ್ತು ನಾವು ಒಳಗೊಂಡಿದ್ದೇವೆ. ಆ ರೀತಿ ಕಾರ್ಯಕ್ರಮ ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿ 23ನೇ ತಾರೀಕು ಮುಗಿಸಿ ಇಡೀ ಜಿಲ್ಲೆಯ 330 ಪಂಚಾಯತಿಗಳನ್ನು ತಲುಪಿ ಈ ಅಭಿಯಾನವನ್ನು ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಿ ಇದರ ಮಹತ್ವವನ್ನು ತಿಳಿಸ್ಕೊಡೋದ್ರ ಮೂಲಕ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಈ ಒಂದು ಸಂವಿಧಾನದ ಸ್ತಬ್ಧ ಚಿತ್ರ ಅಭಿಯಾನವನ್ನು 23 ಜಿಲ್ಲೆಗಳಿಂದ ತಲುಪಲಿದ್ದು ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಕ್ಷಮದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಸ್ತಬ್ಧ ಚಿತ್ರಗಳ ಒಂದು ಮೇಳವನ್ನು ಏರ್ಪಡಿಸಲಾಗುತ್ತೆ. ಅಲ್ಲಿ ಅಟ್ರಾಕ್ಟಿವ್ ಆಗಿ, ಅತ್ಯಾಕರ್ಷಕವಾಗಿ, ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲೆಗಳಿಗೆ ಪ್ರಶಸ್ತಿಗಳನ್ನು ಸಹ ನೀಡಲಾಗುವುದು ಅಂತೇಳಿ ಸರ್ಕಾರ ಆದೇಶ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಗೆ ಪ್ರಶಸ್ತಿ ಬರಬೇಕು ಅಂತಕ್ಕಂಥ ಆಶಯದಲ್ಲಿ, ಅಭಿಲಾಷೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಸಂಪೂರ್ಣವಾದ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈ ಒಂದು ಇಷ್ಟು ಸಂವಿಧಾನದ ಬಗ್ಗೆ ನಾವು ಇಲಾಖೆಯಿಂದ ಕೈಗೊಂಡಿರ್ತಕ್ಕಂಥ ವಿಷಯ.